ಒಂದು ಸ್ಟ್ಯಾಚ್ಯೂ ಬ್ರೇಕ್ ಮಾಡ್ತಾರೆ. ಗೆಮ್ಮ ಅವಳ ಗಂಡನಿಗೆ ಹೇಳಿ ಸರಿಪಡಿಸ್ತೀನಿ ಅಂತ ಹೇಳ್ತಾಳೆ. ಅವರು ಲಂಡನ್ಗೆ ಓಡಿ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಗೆಮ್ಮಗೆ ಒಂದು ಲೆಟರ್ ಬರುತ್ತೆ. ಅದನ್ನು ಓದಿದ್ಮೇಲೆ ಅವಳು ಸ್ಟೀಫನ್ ಮನೆಗೆ ಹೋಗ್ತಾಳೆ. ಸ್ಟೀಫನ್ನ ಅಮ್ಮ ಸ್ಟ್ಯಾಚ್ಯೂ ಬಗ್ಗೆ ಕೇಳ್ತಿರ್ತಾಳೆ. ಸ್ಟೀಫನ್ ಅದನ್ನು ಸರಿ ಮಾಡ್ಕೊಡೋಕ್ಕೆ ಯಾರಿಗೋ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಗೆಮ್ಮ ಅವನಿಗೆ ಮೆಸೇಜ್ ಮಾಡ್ತಾಳೆ. ಅವನು ಲಂಡನ್ಗೆ ಬರೋಕ್ಕಾಗಲ್ಲ ಅಂತ ರಿಪ್ಲೈ ಮಾಡ್ತಾನೆ. ಇದನ್ನು ಓದಿ ಗೆಮ್ಮಗೆ ಬೇಜಾರಾಗಿ ಮನೆಗೆ ಹೋಗ್ತಾಳೆ. ಮನೆಗೆ ಹೋದಾಗ ಚಾರ್ಲ್ಸ್ ತುಂಬ ಬೇಜಾರಲ್ಲಿರ್ತಾನೆ. ಅವನಿಗೀಗ ಗೆಮ್ಮ ಯಾರೋ ಜೊತೆ ಅಫೇರಲ್ಲಿದ್ದಾಳೆ ಅಂತ ಡೌಟ್ ಬಂದಿದೆ. ಆ ಬೇಜಾರಲ್ಲಿ ಅವನು ಲಂಡನ್ಗೆ ಹೋಗ್ತಾನೆ. ಸ್ವಲ್ಪ ದಿನದ ನಂತರ ಗೆಮ್ಮನ ಮೀಟ್ ಮಾಡೋಕ್ಕೆ ಜಾಕ್ ಬರ್ತಾನೆ. ಜಾಕ್ ಗೆಮ್ಮನ ಎಕ್ಸ್ ಬಾಯ್ ಫ್ರೆಂಡ್. ರೋಡಲ್ಲಿ ಜಾಕ್ ಗೆಮ್ಮಗೆ ಕಿಸ್ ಮಾಡೋದು ಮಾರ್ಟಿನ್ ನೋಡ್ತಾನೆ. ಮಾರನೇ ದಿನ ಗೆಮ್ಮನ್ ಮೀಟ್ ಮಾಡೋಕ್ಕೆ ಜಾಕ್ ಅವಳ ಮನೆಗೆ ಹೋಗ್ತಾನೆ. ಅದೇ ಸಮಯದಲ್ಲಿ ಚಾರ್ಲ್ಸ್ ವಾಪಸ್ ಬರ್ತಾನೆ. ಚಾರ್ಲ್ಸ್ ಮನೆಯೊಳಗೆ ಹೋಗಿ ಹಾಗೆ ಹೊರಗೆ ಬಂದು ಮಾರ್ಟಿನ್ಗೆ ಹೆಲ್ಪ್ ಮಾಡೋಕ್ಕೆ ಹೇಳ್ತಾನೆ. ಅವರು ವಾಪಸ್ ಹೋದಾಗ ಗೆಮ್ಮ ನೆಲದ